Hello everyone, I'm Risha. Welcome to Risha's Diary. If you have seen my previous videos, then you might know by now that I'm in France visiting one of my friend, and this is gonna be the part 3 of our journey. If you have not seen the part 1 and 2, the link will be in the description. Please go and check it out. If you are new here, welcome to my channel. Please subscribe and do like, share and comment to show your support. So talking about today, we are going to visit one of the lab which is related with my work. Before that, we will look into some other labs where my friend works. Even though I don't work with these instruments, I got the detailed explanation of them, which was really interesting to know. So now my friend is leading me to the lab, which I am actually here to visit. As I work with electron microscopes, it will be very interesting for me to know what they work here and how their lab is. I think it's worth visiting labs around the world when you have the similar interest. I looked around all their instruments and had some small discussion. ನಾನು TML ವರ್ಕ್ ಮಾಡೋದು, ಇಲ್ಲೂ TML ವರ್ಕ್ ಮಾಡೋ ಲ್ಯಾಬಿಗೆ ಹೋಗಿದ್ವಿ. I think they are potential collaborators. They're really nice visit. I met a professor here who is head of the TEM unit, and he explained me everything what they can do here. And yeah, it is really nice. ಇವಾಗ ಹತ್ತಿರದಲ್ಲೇ ವಾಕಿಂಗ್ ಡಿಸ್ಟೆನ್ಸಲ್ಲಿ ಕೆಥೀಡ್ರಲ್ ಇರೋದ್ರಿಂದ ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಪ್ರಿಟಿ ರೈನಿಂಗ್ ಬ್ಯಾಡ್ಲಿ. ಫುಲ್ ಚಳಿ, ಫುಲ್ ಗಾಳಿ ಬರ್ತಾ ಇದೆ, ಮಳೆನೂ ಬರ್ತಾ ಇದೆ. ಅದರಲ್ಲಿ ನಾವು ಕೈಯೆಲ್ಲ ನಡುಗ್ತಾ ಇದೆ. ತುಂಬಾ ಗಾಳಿ ಬರ್ತಾ ಇದೆ. ನನ್ನ ಫೋಟೋ ಚೆನ್ನಾಗಿ, ಅವ್ರ ಫೋಟೋ ತೆಗೆದಿಗೆಲ್ಲ ಚಂದ ಗಾಳಿ ಬರ್ತಾ ಇದೆ. ತುಂಬಾ ಗಾಳಿ ಬರ್ತಾ ಇದೆ. ಫೈನಲಿ ಫೋಟೋಸ್ ಎಲ್ಲ ತಗೊಂಡ್ವಿ. ಚೆನ್ನಾಗಿ ಬಂತೋ ಬರಲಿಲ್ವೋ ಗೊತ್ತಿಲ್ಲ, ಎಷ್ಟಾಗುತ್ತೆ ಅಷ್ಟು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಆಬ್ವಿಯಸ್ಲಿ ಕೆಥೀಡ್ರಲ್ ಅಂದಮೇಲೆ ತುಂಬ ಪೀಸ್ ಆ್ಯಂಡ್ ಸೈಲೆಂಟ್ ಆಗಿರುತ್ತೆ ಪ್ಲೇಸ್. ಆ್ಯಂಡ್ ನಾವು ಮೆಲ್ಲೆ ಮಾತಾಡಿದ್ರೂ ತುಂಬ ಜೋರಾಗಿ ಕೇಳಿಸ್ತಾ ಇತ್ತು. ಸೊ ನಾರ್ಮಲಿ ಕ್ಯಾಥೀಡ್ರಲ್ಸ್ ಬಿಲ್ಡ್ ಮಾಡೋದಕ್ಕೆ ಸೆಂಚುರೀಸೇ ತೊಗೊತಾ ಇದ್ರು, ಬಟ್ ದಿಸ್ ಹ್ಯಾಸ್ ಬೀನ್ ಬಿಲ್ಟ್ ವಿತಿನ್ 50 years. ಸೊ 1220 ಇಂದ 1270 ಪೀರಿಯಡ್ ಟೈಮ್ ಫ್ರೇಮಲ್ಲಿ ಬಿಲ್ಡ್ ಮಾಡಿರೋ ಕ್ಯಾಥೀಡ್ರಲ್ ಇದು.
ಗಾಳಿಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತಲೂ ಕೇಳಿಸ್ತಾ ಇಲ್ಲ, ಜಾಸ್ತಿ ಏನು ಮಾತಾಡ್ತಾ ಇಲ್ಲ, ಗಾಳಿ ತುಂಬ ಬರ್ತಾ ಇದೆ. ಇವಾಗ ಇಲ್ಲಿ ನಿಲ್ಲಕ್ಕಾಗಲ್ಲ, ಹೋಗೋಣ ಅಂತ ಅಷ್ಟೇ ಹೇಳ್ತಾ ಇರೋದು. ಸೊ ಇವಾಗ ನಾವು ಸಿಟಿ ಸೆಂಟರಲ್ಲಿದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ನಾವು ಇವತ್ತು ಈವ್ನಿಂಗ್ ಕ್ಲೈಂಬಿಂಗಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಾನು ಯಾವ ಸ್ಪೋರ್ಟ್ಸ್ ವೇರು ತಂದಿಲ್ಲ. ಯಾವುದಾದ್ರೂ ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ದೀವಿ, ಎಲ್ಲೂ ಏನೂ ಸಿಗ್ತಾ ಇಲ್ಲ. ಹುಡುಕ್ತಾನೇ ಇದ್ದೀವಿ. ಸ್ಪೋರ್ಟ್ಸ್ ವೇರ್ ತೊಗೊಬೇಕು ಅಂತ ಬಂದು ಅದನ್ನು ಬಿಟ್ಟು ಬಾಕಿ ಎಲ್ಲನೂ ನೋಡಿದ್ವಿ, ಎಲ್ಲ ನೋಡ್ತಾನೂ ಇದ್ದೀವಿ. ಬಂದಿದ್ದೇನೋ ತೊಗೊಂಡು ಹೋಗ್ತಾ ಇರೋದೇ ಬೇರೆ ಏನೋ. ಬಂದಿದ್ದಕ್ಕೆ ತೊಗೊಬೇಕಾಗಿರೋದು ಏನೂ ತೊಗೊಳ್ಳಿಲ್ಲ, ಬೇಡ್ದಿರೋದೆಲ್ಲ ತೊಗೊಂಡ್ವಿ. ಇವಾಗ ತೊಗೊಬೇಕಾಗಿರೋದಕ್ಕೆ ತೊಗೊಳಕ್ಕೆ ಅರ್ಧ ಗಂಟೆ ಇದೆ ಅಷ್ಟೇ. ಹುಡುಕ್ತಾ ಇದ್ದೀವಿ, ಏನೂ ಸಿಗ್ತಾ ಇಲ್ಲ. ಏನೇನೋ ಮಾತಾಡ್ಕೊಂಡು ಬರ್ತಾ ಇದ್ದಾನೆ ಈ ವಿಷ್ಣು. ಇವತ್ತೆಲ್ಲ ಮಳೆ ಆದರೂ ನಿನಗೆ ಬಟ್ಟೆ ಸಿಗ್ತಾ ಇಲ್ಲ. ಇವಾಗ ನಾನು ನನ್ನ ಫ್ರೆಂಡು ಕ್ಲೈಂಬಿಂಗಿಗೆ ಹೋಗ್ತಾ ಇದ್ದೀವಿ. ಇನ್ನೂ ಇಬ್ಬರು ಫ್ರೆಂಡ್ಸ್ ಬರ್ತಾರೆ, ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಸಿಟಿ ಸೆಂಟರಿಗೆ ಹೋಗಿದ್ವಿ ಆಫ್ಟರ್ನೂನಲ್ಲಿ. ಆ್ಯಂಡ್ ಏನಾಯಿತು ಅಂದರೆ, ಇವರು ದೊಡ್ಡದಾಗಿ ಸ್ವಲ್ಪ ಸ್ಪೋರ್ಟ್ಸ್ ವೇರ್ ತೊಗೊಳ್ಬೇಕು, ಚೆನ್ನಾಗಿರೋ ಶಾಪ್ ಬೇಕು ಅಂತ ನಾನು ಕೇಳಿದ್ದಕ್ಕೆ ಎಲ್ಲೋ ಕರ್ಕೊಂಡು ಹೋಗಿದ್ದ. ಆದರೆ ಅಲ್ಲಿ ಏನೂ ಇರಲಿಲ್ಲ. ಏನು ಅಂದರೆ ಏನೂ ಇರಲಿಲ್ಲ. ಬಿಕಾಸ್ ನನಗೆ ಹುಡುಗಿರ ಡ್ರೆಸ್ ಬಗ್ಗೆ ಗೊತ್ತಿಲ್ಲ. ಡೆಕಾಥ್ಲಾನ್ ಎಲ್ಲಿದೆ ಅಂದರೆ ಕಂಪ್ಲೀಟ್ ಸೌತಲ್ಲಿದೆ ಅಂತ ಇದ್ದಾನೆ. ಇದನ್ನು ಫಸ್ಟೇ ಕೇಳಬೇಕಿತ್ತು ಈ ಹುಡುಗಿ ಕ್ವಶನ್. ಕಾಮನ್ ಸೆನ್ಸು. ಸ್ಪೋರ್ಟ್ಸ್ ವೇರ್ ಬೇಕು ಅಂತಿದ್ದೀನಿ, ಡೆಕಾಥ್ಲಾನಿಗೆ ಹೋಗ್ಬೋದು ತಾನೆ. ಕಾಮನ್ ಅಂತ ಹೇಳಿದ್ದಾರೆ, ಇದಕ್ಕೇನು ಕಮ್ಮಿ ಇಲ್ಲ. ನನ್ನ ಫ್ರೆಂಡು ದಿನ ಕರೆಯೋನು ಪಾಪ ಕ್ಲೈಂಬಿಂಗ್ ಹೋಗೋಣ ಅಂತ. ಒಂದೇ ಒಂದು ಸಲ 2 ಸಲ ಹೋಗಿದ್ದೀನಿ ನಾನು. ನೀನು ಬಂದಿದ್ದೀಯಾ ಅಂತ ಇವತ್ತು ಬರ್ತಾಯಿದ್ದೀನಿ. ದಟ್ಸ್ ಗುಡ್. ಫ್ರೆಂಡ್ ಅಂದರೆ ಹಿಂಗಿರಬೇಕು. ಚಳಿ ಐತೈತೆ, ಮಳೆ ಬರ್ತೈತೆ, ಫುಲ್ ತುಂಬ ಮಳೆ ಬರ್ತಾ ಇದೆ. ಆ್ಯಂಡ್ ಇವಾಗ ಕ್ಲೈಂಬಿಂಗಿಗೆ ಹೋಗ್ತಾ ಇದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಅವರು ಕಾರಲ್ಲಿ ಬರ್ತಾ ಇದ್ದಾರೆ, ಸೊ ನಾವಿಲ್ಲಿಂದ ಜಾಯ್ನ್ ಆಗ್ತಿದ್ದೀವಿ. ಆ್ಯಂಡ್ ದಿಸ್ ಇಸ್ ಫಸ್ಟ್ ಟೈಮ್ ಐ ಆಮ್ ಟ್ರೈಯಿಂಗ್ ದಿಸ್ ಔಟ್. ಬಿದ್ದು ಏಟ್ ಮಾಡ್ಕೊಳ್ದಿಲ್ಲದೆ ಹೋದರೆ ಸಾಕು. ಸೊ ನಮ್ಮ ಒಬ್ಬರು ಫ್ರೆಂಡು ನಮಗೆ ಹೇಗೆ ಪ್ರಾಪರಾಗಿ ಬೀಳಬೇಕು ಅಂತ ಹೇಳಿಕೊಟ್ರು. ಸೊ ಐ ಸ್ಟಾರ್ಟೆಡ್ ಕ್ಲೈಂಬಿಂಗ್. ಇಟ್ಸ್ ರಾಂಗ್. ತುಂಬ ಈಸಿಯಾಗಿರೋದನ್ನು ಹತ್ತಕ್ಕೆ ಟ್ರೈ ಮಾಡಿ, ಬೇಕಾದಷ್ಟಲ್ಲಿ ಬಿದ್ದು ಮತ್ತೆ ಹತ್ತಿ ಮತ್ತೆ ಬಿದ್ದು ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಫೈನಲಿ ನಾಳೆಗೆ 4 ಆರ್ಮ್ಸ್ ಪೇಯ್ನ್ ಆಗೋದಂತೂ ಕನ್ಫರ್ಮ್. ಅಭ್ಯಾಸನೇ ಇಲ್ಲದೆ ಬಂದುಬಿಟ್ಟು ಹತ್ತುತ್ತಾ ಇದ್ದೀನಿ. ಸೊ ಫೈನಲಿ ಒಂದು ಸಕ್ಸಸ್ಫುಲ್ ಅಟೆಂಪ್ಟ್. ಇದಾದಮೇಲೆ ಇನ್ನೊಂದು 5-6 ಡಿಫ್ರೆಂಟ್ ಈಸಿ ಇರೋದು ಹತ್ತಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಇಟ್ ವಾಸ್ ಗುಡ್, ಪ್ರಿಟಿ ಗುಡ್, ಇಟ್ ವೆಂಟ್ ಪ್ರಿಟಿ ಗುಡ್. ಸೊ ಇವಾಗ ವಿಷ್ಣು ಹತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆ್ಯಂಡ್ ಅವನಿಗೆ ಆಲ್ರೆಡಿ ಒಂದ್ಸಲಿ ಹತ್ತಿ ಅಭ್ಯಾಸ ಇದೆ. ಆ್ಯಂಡ್ ಎಲ್ಲದನ್ನು ಚೆನ್ನಾಗಿ ಹತ್ತಾ ಇದ್ದಾನೆ. ಆದರೂ ತುಂಬ ಸಲಿನೂ ಬಿದ್ದಿದ್ದಾನೆ. ನಾನೊಬ್ಬಳೇ ಬಿದ್ದಿಲ್ಲ, ಅವನು ಬಿದ್ದಿದ್ದಾನೆ. ಕೈ ಆ ಕೈಲೂ ಟೆಸ್ಟ್ ಮಾಡ್ಬೇಕದನ್ನ. ಟಾಪ್ನ
ಟಾಪ್ನ ಕೈಲಿ ಟಚ್ ಮಾಡ ಅಷ್ಟೇ, ಬಾ ಹಿಂದೆ ಮತ್ತೆ. ಮುಂದಕ್ಕಲ್ಲ.